ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಕನ್ನಡ ಪಾಡ್ಕ್ಯಾಸ್ಟ್. ಪ್ರತಿದಿನ ಒಂದು ವಿಶೇಷತೆ ಇರಬೇಕು ಜೀವನದಲ್ಲಿ, ಏನೋ ಒಂದು ಕಿಕ್ ಇರಬೇಕು ಅಂತ ಬಯಸ್ತೀವಿ. ಅದೇ ರೀತಿ ನನಗೆ ಪ್ರತಿ ಸಲ ಸಂದರ್ಶನ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸ ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಪಾಡ್ಕ್ಯಾಸ್ಟ್ನ ಮಾಡಬೇಕು ಅನ್ನೋದು ನನ್ನ ಒಂದು ಕನಸು. ಆ ಕನಸನ್ನು ಪ್ರತಿದಿನದಂತೆ ಇವತ್ತು ನನಸು ಮಾಡ್ತಾ ಇರೋದು ಉತ್ತರ ಕರ್ನಾಟಕದ ಹುಡುಗಿಯಾಗಿ ಪರಿವರ್ತನೆಯಾಗಿ ವಿಶ್ವದ ಪ್ರಥಮ ಮಂಗಳಮುಖಿ ಮಾತನಾಡುವ ಗೊಂಬೆ ಅನ್ನೋ ಒಂದು ಕಲೆಗೆ ಪಾತ್ರರಾಗಿದ್ದಾರೆ. ಅಂಥವ್ರನ್ನ ನಾನಿವತ್ತು ನನ್ನ ಜೊತೆ ಕೂರಿಸ್ಕೊಂಡಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಟ್ರಾನ್ಸ್ಜೆಂಡರು. ನನಗೊಂದು ಅವರಲ್ಲಿ ಇಷ್ಟ ಆಗಿದ್ದು ಗುಣ ಏನಪ್ಪ ಅಂತ ಅಂದರೆ, ಇವತ್ತು ಯಾರ್ಯಾರೋ ಹೆಂಗೆಂಗೋ ಬದುಕ್ತಾ ಇದ್ದಾರೆ, ಆದರೆ ನಾನು ದುಡಿದು ಬದುಕ್ತೀನಿ ಅನ್ನೋವಂತಹ ಮನಸ್ಥಿತಿ ಇದೆಯಲ್ಲ, ಎಲ್ರಿಗೂ ಬರೋದಿಲ್ಲ. ಆ ಥರ ಮನಸ್ಥಿತಿ ಇರುವಂಥವ್ರು 1000ಕ್ಕೆ ಒಬ್ಬರು ಮಂಗಳಮುಖಿಯರಲ್ಲಿ. ಸೊ ಅಂಥ ಸಾಲಿಗೆ ಇವರು ಕೂಡ ಸೇರ್ತಾ ಇದ್ದಾರೆ. ಸೊ ಅಂಥವ್ರನ್ನ ಕರ್ಕೊಂಡು ಬಂದು ಇವತ್ತು ಅವರ ಲೈಫ್ ಸ್ಟೋರಿನ ಎಕ್ಸ್ಪ್ಲೋರ್ ಮಾಡುವಂಥ ಕೆಲಸ ನನ್ನ ಪಾಡ್ಕಾಸ್ಟ್ನಲ್ಲಿ ಆಗ್ತಾ ಇದೆ. ಸೊ ಲೆಟ್ಸ್ ಬಿಗಿನ್ ದಿಸ್ ಪಾಡ್ಕಾಸ್ಟ್. ವೆಲ್ಕಮ್ ಜಾನು. ಹಲೋ ಸರ್, ನಮಸ್ತೆ. ಹಾರ್ಟ್ಲಿ ವೆಲ್ಕಮ್ ಟು ಕನ್ನಡ ಪಾಡ್ಕಾಸ್ಟ್. ನಮ್ಮೆಲ್ಲ ಆಡಿಯನ್ಸ್ನ ಪರವಾಗಿ ನಿಮಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡಲ್ವಾ ನೀವು ಅಂತ? ಮಾತಾಡ್ತೀನಿ, ತುಂಬ ಜಾಸ್ತಿ ಮಾತಾಡ್ತೀನಿ. ಅದಕ್ಕೆ ನಿಮಗೆ ಡಬಲ್ ಮೀನಿಂಗ್ ಜಾನು ಅಂತಾರಲ್ವಾ? ಹಾಂ. ಸೊ ಇವರು ಒನ್ ಶೇಡ್ ಆಫ್ ಫೇಸ್ ಬಂದ್ಬಿಟ್ಟು ಮಾತನಾಡುವ ಗೊಂಬೆಯ ಕಲೆಯಲ್ಲಿ ಇವರು ಒಂದು ರೀತಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಆದರೆ ಇನ್ನೊಂದು ಫೇಸ್ ಇದೆ, ದ ಅನದರ್ ಸೈಡ್ ಆಫ್ ದ ಫೇಸ್. ಅಂದರೆ ಮನುಷ್ಯನಿಗೆ 2 ಮುಖ ಇರುತ್ತೆ ಅಂತಾರೆ. ಅದರಲ್ಲಿ ಒಂದು ಮುಖ ಮಾತನಾಡುವ ಗೊಂಬೆ, ಇನ್ನೊಂದು ಮುಖ ಬಂದು ಇವರ ಹೆಸರೇ ಫೇಮಸ್ಸು. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಹಬ್ಬ ಅಂತ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋರೆ ಎಲ್ಲರೂ. ಯಾರು ಆ ಹೆಸರು, ಏನು ಅಕೌಂಟ್ ಅಂತೀರಾ, ಆ ಅಕೌಂಟ್ನ ನಾನು ಟ್ಯಾಗ್ ಮಾಡಿರ್ತೀನಿ ನೋಡಿ. ಡಬಲ್ ಮೀನಿಂಗ್ ಜಾನು. ಆ ಡಬಲ್ ಮೀನಿಂಗ್ ಜಾನು ತಪ್ಪು ತಿಳ್ಕೊಬಾರ್ದು, ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದಾರೆ. ಎಸ್ ಜಾನು, ನನಗೆ ನಿಮ್ಮನ್ನು ಪಾಡ್ಕಾಸ್ಟ್ಗೆ ಕರಿಬೇಕು ಅಂತ ಅನಿಸಿದ್ದು ಯಾಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಎಲ್ಲರೂ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಬರೋದು ಕಾಮನ್. ಅದರಲ್ಲಿ ನನಗೆ ಮಂಗಳಮುಖಿಯರು ನನ್ನ ಪಾಡ್ಕಾಸ್ಟ್ಗೆ ಬರ್ತಾರೆ ಅಂದರೆ ನನಗೇನೋ ಒಂಥರ ಖುಷಿ. ಯಾಕೆ ಅಂತಂದರೆ ಮಂಗಳಮುಖಿಯರನ್ನ ದೆರ್ ಆರ್ 2 ಶೇಡ್ಸ್ ಆಫ್ ಲೈಫ್. ನಾನು ಆ ಥರನೇ ನೋಡಿದ್ದೀನಿ. ಅಂದರೆ ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್, ಆ ಎರಡೇ ಕೆಲಸದಲ್ಲಿ ನೋಡಿರೋವಂತಹ ನಮಗೆ, ಅಂದರೆ 2010 ಟು ಟಿಲ್ ಹಿಯರ್, ಒಂದು ಫೇಸ್ ಆಫ್ ಲೈಫ್ನ ನೀವು ಕ್ರಾಸ್ ಮಾಡಿ ಯು ಆರ್ ಕಮಿಂಗ್ ಅಪ್ ಇನ್ ದ ಸೊಸೈಟಿ. ನೀವೆಲ್ಲೋ ಒಂದು ಕಡೆ ನಾವು ಕೂಡ ಬೇರೆ ರೀತಿ ಬದುಕು ಕಟ್ಕೊಬೋದು, ನಾವು ಕೂಡ ಗುರ್ತಿಸ್ಕೊಬೇಕು, ದ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾವು ಓಡಬೇಕು ಅನ್ನುವಂತಹ ಒಂದು ಓಟ ಇದೆಯಲ್ಲ ನಿಮ್ಮ ಲೈಫಲ್ಲಿ, ಅದೆಲ್ಲೋ ಒಂದು ಕಡೆ ನಿಮಗೆ ಬದಲಾವಣೆ ತರ್ತಿದೆ. ಸೊ ಹಾಗಾಗಿ ಭಾಳಷ್ಟು ಜನ ಮಂಗಳಮುಖಿಯರು ಬದಲಾವಣೆ ಆಗಿದ್ದಾರೆ, ಐದರ್ ಇನ್ ಪಾಲಿಟಿಕ್ಸ್, ಎಂಟರ್ಟೈನ್ಮೆಂಟ್ ಆರ್ ಎನಿ ಆರ್ಟ್ಸ್, ಯಾವುದ್ರಲ್ಲಾರು ಆಗಿರ್ಬೋದು. ಎಲ್ಲ ಸೆಕ್ಟಾರ್ಗಳಲ್ಲಿ ನಿಮ್ಮನ್ನು ನೀವು ಇವತ್ತು ಗುರುತಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಕನ್ನಡ ಪಾಡ್ಕಾಸ್ಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ. ಈ ರೀತಿಯಾಗಿ ಸೊಸೈಟಿ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ಗಳನ್ನ ತೊಗೊಂಡು ಬಂದು ಪಾಡ್ಕಾಸ್ಟ್ ಮಾಡುವಂತಹ ನಮ್ಮ ಕನ್ನಡ ಪಾಡ್ಕಾಸ್ಟ್ಗೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಲೈಕ್ ಮುಂಚೆನೇ ಹೇಳಿದ್ರಿ ನೀವು, ಈ 10 ವರ್ಷದ ಹಿಂದೆ ನೋಡ್ತಿರೋದು ಲೈಕ್ ಬೈಗಿಂಗು, ಸೆಕ್ಸ್ ವರ್ಕು ಅಂತ. ಆವಾಗಿನ ಜನ್ರೇಷನಲ್ಲಿ ಏನು ಅಂತಿಲ್ಲ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಇವ್ರ ಹತ್ರ ಮಾತಾಡಬೇಕಾ ಬೇಡವಾ, ಇವ್ರು ಹೆಂಗಿರ್ತಾರೆ, ಲೈಕ್ ಆವಾಗ ನಮ್ಮನ್ನು ನೋಡೋಕ್ಕಂಥ ದೃಷ್ಟಿಕೋನ ಹೆಂಗಿತ್ತು ಅಂತೆಲ್ದ ಅಂದರೆ, ಮಂಗಳಮುಖಿಯವರು ಅಂತೆಲ್ದ ಅಂದರೆ ಶಾಪ ಹಾಕೋರು, ಇಲ್ಲ ಅಂತೆಲ್ದ ಅಂದರೆ ಇಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಏನೋ ಒಂದು ಮಾಡಿಬಿಡೋರು. ಅಯ್ಯೋ ಇವ್ರು ಶಾಪ ಹಾಕಿದ್ರೆ ಏನೋ ಒಂದು ಆಗುತ್ತೆ ಅನ್ನೋದು ಒಂದು ಭಯದಲ್ಲಿ ಬದುಕ್ತಾಯಿದ್ರು ಜನ. ಲೈಕ್ ನಮಗೆ ಫಸ್ಟು ನಮ್ಮ ಮನೆಯವರೇ ನಮ್ಮನ್ನು ತಳ್ಳಿಬಿಡ್ತಾಯಿದ್ರು. ಸೊ ನಾನು ಇವಾಗ ಅಂತೆಲ್ದಂದರೆ ಎಲ್ಲರೂ ನಮ್ಮನ್ನು ಒಪ್ಕೊತಾರೆ, ಓಕೆ ನೀವು ನಮ್ಮಲ್ಲಿ ಒಬ್ಬರು ಅಂತ. ಆವಾಗ ನಾನು ನಮ್ಮ ತುಂಬ ಜನ ದೊಡ್ಡವ್ರಿಗೆಲ್ಲ ಕೇಳ್ದೆ, ಅಂದರೆ ಇವಾಗಾದರೂ ನೀವು ಎಲ್ಲರೂ ಹತ್ರ ಕುತ್ಕೊಂಡ್ಬಿಟ್ಟು ಮಾತಾಡ್ತೀರಾ, ಆವಾಗೆಲ್ಲ ನಾವೆಲ್ಲೋ ಇದ್ವಿ, ನಮ್ಮದೇ ಆಗಿರೋಕ್ಕಂಥ ಒಂದು ಗ್ರೂಪೇ ಇತ್ತು, ಅಲ್ಬಿಟ್ಟು ನಾವು ಬೇರೆ ಎಲ್ಲೂ ಹೋಗಂಗಿರಲಿಲ್ಲ, ಯಾವ ಹುಡುಗನ ಹತ್ರನೂ ಮಾತಾಡ್ಸೋಂಗಿರಲ್ಲ, ಯಾವ ಹುಡುಗಿ ಹತ್ರನೂ ಮಾತಾಡ್ಸೋಂಗಿರಲ್ಲ, ಲೈಕ್ ನಮ್ದೇನು ವರ್ಕ್ ಇದೆ ಅದು ಬಿಟ್ಟು ಬೇರೆ ಎಲ್ಲೂ ಏನೂ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ನಿಮ್ಮಂಥವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಯಾರೂ ಮಾಡಿಕೊಟ್ಟಿರಲಿಲ್ಲ. ಇತ್ತೀಚೆಗೆ ಪ್ಲ್ಯಾಟ್ಫಾರ್ಮ್ಸ್ ಏನಾಗಿದೆ, ಈಸಿಯಾಗಿ ಆಕ್ಸೆಸಬಲ್ ಆಗಿ ಸಿಗ್ತಾ ಇದೆ. ಅಂದರೆ ಹೊರಗಡೆ ಪ್ರಪಂಚಕ್ಕೆ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಥ್ರೂ ವೇರಿಯಸ್ ಮೀಡಿಯಮ್ಸ್. ಭಾಳಷ್ಟು ಮಾಧ್ಯಮಗಳ ಮುಖಾಂತರ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ಅಂದರೆ ಈಗ ಆಕ್ಸೆಸಬಲ್ ಇದೆ.
ಬಟ್ ನೀವು ನಿಮ್ಮ ಅಂದರೆ ನಿಮ್ಗಿಂತ ಒಂದು 10 ವರ್ಷ ದೊಡ್ಡವ್ರನ್ನ ಮಂಗಳಮುಖಿಯರನ್ನ ಮಾತಾಡಿಸಿ ನೋಡಿ, ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಇರಲಿ, ಬನ್ನಿ ಕೂತ್ಕೊಳ್ಳಿ ಅಂತ ಕರೆಯೋರು ಯಾರು? ಹೌದು ಸರ್, ಹೌದು. ಯಾರೂ ಹೇಳ್ತಿರ್ಲಿಲ್ಲ, ಬನ್ನಿ ಕೂತ್ಕೊಳ್ಳಿ, ನೀವು ಹೇಗಿದ್ದೀರಾ, ಏನು ಮಾಡ್ತಾಯಿರಾ. ಲೈಕ್ ನಾನು ತುಂಬ ಜನ ಹೇಳಿದ್ವಿ, ಸತ್ರು ಸಮೇತ ಅಲ್ಲಲ್ಲೇ ಮುಚ್ಚಾಕ್ತಿದ್ರು ಅಂತ. ಲೈಕ್ ನಮ್ಗಳಿಗೆಲ್ಲನೂ ಮಶಾಣದಲ್ಲಿ ಜಾಗನೂ ಕೊಡ್ತಿರ್ಲಿಲ್ಲ ಅಂತ. ನನ್ಗೆ ತುಂಬ ಜನ ಹೇಳಿದ್ದಾರೆ, ಇವಾಗ ನೀವೆಲ್ಲ ತುಂಬ ಅದೃಷ್ಟ ಮಾಡಿದ್ದೀರಾ, ಎಲ್ಲ ಸೊಸೈಟಿ ಎಲ್ಲ ಬದಲಾಗ್ತಾ ಇದೆ ಅಂತ. ಲೈಕ್ ನಮಗೆ ಲೈಕ್ ಮೇನ್ ಕೆಲಸ ಸಿಗ್ಲಾರ್ದ ಕಾರಣ ಏನು ಅಂತೆಲ್ಲ ಅಂದರೆ, ಲೈಕ್ ಎಲ್ಲರೂ ಹೇಳ್ತಾರೆ ನಿಮಗೋಸ್ಕರ ನಾವು 1% ಮೀಸಲಾತಿ ಮಾಡಿದ್ದೀವಿ, ಬನ್ನಿ 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 ಅಂತ. ಸೊ ಎಜುಕೇಷನ್ ಇಲ್ಲ ನಮ್ಮ ಹತ್ರ. ನಾನು ಬಂದಿರೋದು ತುಂಬ ಚಿಕ್ಕ ವಯಸ್ಸಲ್ಲಿ, ನನಗೆ 14 ಇಯರ್ಸ್ ಇತ್ತು ನಾನು ಮನೆ ಬಿಟ್ಟು ಬಂದಾಗ. ನಾನು 10th ಮುಗೀತು, ಅದಾದಮೇಲೆ ಲೈಕ್ ಕರೆಸ್ಪಾಂಡಿಂಗ್ ಮಾಡ್ಕೊಂಬಿಟ್ಟು ITI ಕಂಪ್ಲೀಟ್ ಮಾಡಿದೆ. ಅದಕ್ಕಿಂತ ಮುಂಚೆಗೆ ನಾನು ಬ್ಯಾಂಗ್ಳೂರ್ ಬಂದುಬಿಟ್ಟಿದ್ದೆ. ನನ್ನ ಮೇನ್ ಆಗಿರೋಕ್ಕಂಥ ಎಜುಕೇಷನ್ಸ್ ಇಲ್ಲ, ನಾನು ಕರೆಕ್ಟಾಗಿ ಓದಿಲ್ಲ. ಇವಾಗ ಬನ್ನಿ ನೀವು ಕೆಲಸ ಕೊಡ್ತೀವಿ ನೀವು ಮಾಡಿ ಅಂತ ಬಿಟ್ಟು ಹೇಳ್ದ ಅಂದರೆ, ಇವಾಗ ಎಲ್ಲರೂ ಕೇಳ್ತಾರೆ ಡಿಗ್ರಿ ಬೇಸಿಸ್ ಮೇಲೆ ನಾವು ನಿಮಗೆ ಕೆಲಸ ಕೊಡ್ತೀವಿ ಅಂತ. ಓಕೆನಾ, ಅದರಲ್ಲಿ ನಾವು ಡಿಗ್ರಿ ಬೇಸಿಸ್ ಮೇಲೆ 10th ಕಂಪ್ಲೀಟ್ ಆಯಿತು, ಹೆಂಗೋ ನಾನು ಕರೆಸ್ಪಾಂಡಿಂಗ್ನಲ್ಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದೆ. ನೇಮ್ ಚೇಂಜಿಂಗ್. ನೇಮ್ ಯಾಕೆ ಚೇಂಜ್ ಮಾಡ್ತಿಲ್ಲ, ಇಲ್ಲಿ ಬೇರೆ ನೇಮ್ ಇದೆ, ಇಲ್ಲಿ ಬೇರೆ ನೇಮ್ ಇದೆ, ಲೈಕ್ ಟ್ರಾನ್ಸ್ ಹೆಸರಲ್ಲಿ ಕೊಡೋಕ್ಕಾಗಲ್ಲ. ಆ್ಯಕ್ಚುಲಿ ನನಗೆ ಲೈಕ್ ನಾನು ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿರೋದು. ಎಲ್ಲಿ? ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜ್, ಬ್ಯಾಂಗ್ಳೂರಲ್ಲೇ. ನಮ್ಮ ಕಾಲೇಜಲ್ಲೇ 4,000ಕ್ಕಿಂತ ಮೇಲೆ ಜನ ಇದ್ದಾರೆ. ಅದರಲ್ಲಿ ಫಸ್ಟ್ ಟ್ರಾನ್ಸ್ಜೆಂಡರ್ ನಾನೇ, ಅಲ್ಲಿ ನನಗೆ ಅಡ್ಮಿಷನ್ ಸಿಕ್ಕಿರೋದು. ಓಕೆನಾ, ಅಲ್ಲಿ ನಾನು ಅಡ್ಮಿಷನ್ ತೊಗೊಂಡೆ. ಲೈಕ್ ನೇಮ್ ಚೇಂಜ್ ಪ್ರಾಬ್ಲಮ್. ಇವಾಗ ನಿಮ್ಗೆ ಹುಡುಗ ಅಂತ ಬಿಟ್ಟು ಕೊಡಬೇಕಾ, ಹುಡುಗಿ ಅಂತ ಬಿಟ್ಟು ಕೊಡಬೇಕಾ ನಮಗೆ ಗೊತ್ತಿಲ್ಲ. ಇದುವರೆಗೂ ಯಾವ ಟ್ರಾನ್ಸೂ ನಾನು ಓದ್ತೀನಿ ಅಂತ ಬಿಟ್ಟು ನಮ್ಮ ಕಾಲೇಜಲ್ಲಿ ಬಂದಿಲ್ಲ. ನೀವು ಯೂನಿವರ್ಸಿಟಿಗೆ ಹೋಗಬೇಕು ಅಂತ. ಯೂನಿವರ್ಸಿಟಿಗೆ ಹೋದ ಅಂತ ಹೇಳಿದ್ರೆ ನೀವು ಕೋರ್ಟ್ ಮುಖಾಂತರ ಹೋಗಬೇಕು. ನೀವು 1 to 7th ಎಲ್ಲಿ ಓದಿದ್ರೆ ಅಲ್ಲಿ ಹೋಗಬೇಕು. 7th 10th 9th 8th ಅಲ್ಲೆಲ್ಲಿ ಹೋಗಿದ್ರೆ ಅಲ್ಲೆಲ್ಲ ನೇಮ್ ಚೇಂಜ್ ಮಾಡಿಸ್ಕೊಂಬರ್ಬೇಕು. ಮತ್ತು PUC ಎಲ್ಲನೂ ನೇಮ್ ಚೇಂಜ್ ಮಾಡಬೇಕು. ಕೋರ್ಟಿಗೆ ಹೋಗಬೇಕು, ಅಫಿಡೇವಿಟ್ ಮಾಡಬೇಕು, ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕು, ಎಲ್ಲನೂ ಚೇಂಜ್ ಮಾಡ್ಕೊಂಬಿಟ್ಟು ಬರಬೇಕು ಅಂತ ಬಿಟ್ಟು ನನಗೇನಿಲ್ಲ ಅಂತಿಲ್ಲ ಅಂದರೆ 6 to 7 ಮಂತು ನಾನು ಲೈಕ್ ತಿರ್ಗಾಡ್ತಾನೆ ಇದ್ದೇನೆ. ಮಾರ್ನಿಂಗ್ ಹೋಗೋದು, ಲೈಕ್ ಯೂನಿವರ್ಸಿಟಿಯಲ್ಲಿ ಕೂತ್ಕೊಳ್ಳೋದು, ಸರ್ ಏನಾಯಿತು ಹಂಗೋ ಹಿಂಗೋ ಮಾಡಿಬಿಟ್ಟು, ಇಲ್ಲ ನಿಮ್ಮದು ಟ್ರಾನ್ಸಲ್ಲಿ ಕೊಡೋಕ್ಕಾಗಲ್ಲ, ಲೈಕ್ ಟ್ರಾನ್ಸ್ ಅಂತ ಹೇಳ್ಬಿಟ್ಟು ಬರ್ಬಿಟ್ಟು ಹಳೆ ನೇಮಲ್ಲೇ ನಾವು ನಿಮ್ಗೆ ಕೊಡ್ತೀವಿ ಅಂತ. ಓಕೆ ಅಂತ ಹೇಳ್ಬಿಟ್ಟು ನಾನು ಹಳೆ ನೇಮಲ್ಲೇ ನಾನು ಅಡ್ಮಿಷನ್ ಮಾಡ್ಕೊಂಡೆ. ಲೈಕ್ ನನಗೊಂಥರ ಮುಜುಗರನೋ ಅದು ಅಸಹ್ಯನೋ ಗೊತ್ತಿಲ್ಲ. ನನಗೆ ಹಳೆ ನೇಮ್ಲಿಂದ ಯಾರಾದರೂ ಕೂಗ್ದ ಅಂತೆಲ್ಲ ನನ್ನ ಕೋಪ ಬರುತ್ತೆ. ಒಂಥರ ಏನೋ ಒಂಥರ ಫೀಲ್ ಆಗುತ್ತೆ. ಲೈಕ್ ಅಲ್ಲಿ ಲೈಕ್ ಅಟೆಂಡೆನ್ಸ್ ಎಲ್ಲನೂ ತೊಗೊತಾಯಿದ್ರು. ಯಾಕಂತೆಲ್ಲ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೇರೆ ಬೇರೆ ಮ್ಯಾಮ್ ಬರ್ತಾಯಿದ್ರು. ಅಲ್ಲಿ ನನ್ನ ಹಳೆ ನೇಮ್ ಕೂಗಿದಾಗ ನಾನು ಎದ್ದು ನಿಂತ್ಕೋಬೇಕಾ ಬೇಡ ಎಷ್ಟು ಅಂತಿಲ್ಲ ಅಂದರೆ ಎಸ್ ಮ್ಯಾಮ್ ಅಂತ ಬಿಟ್ಟು ಎದ್ದು ನಿಂತ್ಕೊಂಡ ಅಂದರೆ ಎಲ್ಲ ಹುಡುಗರು ನನಗೆ ನೋಡ್ತಾಯಿದ್ರು. ಲೈಕ್ ಹುಡುಗಿಯರು ಲೈಕ್ ಒಂಥರ ನೋಡೋರು, ಲೈಕ್ ಇವ್ರನ್ನ ಮಾತಾಡಿಸ್ಬೇಕಾ ಏನು ಬೇಡ ಅಂತ ಬಿಟ್ಟು ನನ್ನ ಮುಂದೆನೇ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಓಕೆ ಪರವಾಗಿಲ್ಲ, ನೀವು ನಮ್ಮ ಥರ ಹಂಗೆ ಅಂತ ಬಿಟ್ಟು. ಇನ್ನೊಬ್ಬರು ಫ್ರೆಂಡ್ ಮಾತು ಕೇಳ್ಕೊಂಬಿಟ್ಟು ಇವ್ರು ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಇವ್ರ ಹತ್ರ ಎಲ್ಲ ಮಾತಾಡಬಾರ್ದು, ಇವ್ರು ಈ ಥರ ಆ ಥರ. ಇವಾಗ ಯಾವುದಾದ್ರೂ ಒಂದು ಹುಡುಗನ ಹತ್ರ ಏನಾದರೂ ಮಾತಾಡ್ದ ಅಂತಿಲ್ಲ ಅಂದರೆ ಇನ್ನೊಬ್ರು ಫ್ರೆಂಡು, ಏನು ಮಗ ಸೆಟ್ ಮಾಡ್ಕೊತಿದ್ದೀಯಾ, ಓ ಹೌದಾ ನಿನ್ನ ಲವರಾ ಅಂತಬಿಟ್ಟು ಅವ್ನಿಗೇನಾದರೂ ಸ್ವಲ್ಪ ಜಾಸ್ತಿ ಕಿಂಡಲ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ಅವ್ನು ನೆಕ್ಸ್ಟ್ ದಿನದಿಂದ ನಾನು ಮಾತಾಡಿದ್ರು ಅವ್ನು ಮಾತಾಡ್ಸ್ತಿರ್ಲಿಲ್ಲ. ಇಲ್ಲ 1 ನಿಮಿಷ ನನ್ನ ಕೆಲ್ಸಕ್ಕೆ ಬರಬೇಕು, ನಂದೇನೋ ಕೆಲಸ ಇದೆ ಅಂತ ಬಿಟ್ಟು ಹೇಳ್ತಾ ಇದ್ದ. ದೆನ್ ಮೇನ್ ಏನು ಅಂತಂದರೆ ಕಾಲೇಜಲ್ಲಿ ನನ್ನ ಪ್ರಾಬ್ಲಮ್ ಆಗ್ತಾ ಇರೋದು ವಾಶ್ರೂಮ್ಸ್. ಲೇಡೀಸ್ ಟಾಯ್ಲೆಟ್ ಯೂಸ್ ಮಾಡಬೇಕಾ, ಜೆಂಟ್ಸ್ ಟಾಯ್ಲೆಟ್ ಯೂಸ್ ಮಾಡಬೇಕಾ ಕ್ವಶನ್ ಮಾರ್ಕ್. ತುಂಬ ಪ್ರಾಬ್ಲಮ್ ನನಗೆ ಹೆಂಗೆ ಆಗ್ಬಿಡ್ತಾಯಿತ್ತು ಅಂತೆಲ್ದ ಅಂದರೆ, ನಾನು ಲೇಡೀಸ್ ಟಾಯ್ಲೆಟ್ಗೆ ಏನಾದರೂ ಹೋದ ಅಂತಿಲ್ಲ ಅಂದರೆ ಎಲ್ಲ ಲೇಡೀಸ್ ಹೊರಗಡೆ ನಿಂತ್ಕೊಂಡ್ಬಿಡೋರು. ಬಾಯ್ಸ್ ಟಾಯ್ಲೆಟ್ ನನಗೆ ಹೋಗೋಕ್ಕಾಗಲ್ಲ, ಹೌದಲ್ವಾ? ಇವಾಗ ನಾನು ಬಾಯ್ ಆಗಿದ್ರೂ ಹೆಂಗೋ ಹೋಗ್ಬೋದು. ಲೈಕ್ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಬಿಟ್ಟು ಅದೆಲ್ಲ ಹೋದ ಅಂತಿಲ್ಲ ಅಂದರೆ ಲೈಕ್ ಜನ್ರೇಷನ್ ಹೆಂಗಿದೆ ಅಂತಬಿಟ್ಟು ನಿಮಗೆ ಗೊತ್ತಿದೆ. ಸೊ ಹೆಂಗೆ ಹೋಗಬೇಕು. ದೆನ್ ಅದರಲ್ಲಿ ಏನು ಅಂತಿಲ್ಲ ಅಂದರೆ ತುಂಬ ಸ್ವಲ್ಪ ಜಾಸ್ತಿ ಮುಜುಗರ ನನಗೆ. ಲೈಕ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಆಮೇಲೆ ಮನೆಗೆ ಹೋಗ್ಬಿಟ್ಟು ಮಾಡೋಣ ಅಂತಬಿಟ್ಟು ಕೂತ್ಕೊಂಡ್ಬಿಡ್ತಾ ಇದೆ. ದೆನ್ ಇನ್ನೊಂದೇನು ಅಂತಿಲ್ಲ ಅಂದರೆ ಕಾಲೇಜಲ್ಲಿ ಜಾಸ್ತಿ ರ್ಯಾಗಿಂಗ್ ಮಾಡೋದು. ಅದರಿಂದ ನನ್ನದು ಎಜುಕೇಷನ್ನು ಇವಾಗ ಇನ್ನೂ ನಾನು ಫೀಸ್ ಕಟ್ಟಿಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿಗಲ್ಲೇ ಸ್ಟಾಪ್ ಮಾಡಿದ್ದೇನೆ. ಎಲ್ಲರೂ ಹೇಳ್ತಾರೆ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ಜಾಬ್ ಸಿಗುತ್ತೆ, ಅದು ಸಿಗುತ್ತೆ, ಅದೆಲ್ಲ ಮಾಡ್ತಾರೆ, ಬನ್ನಿ ಓದಿ ಅಂತಬಿಟ್ಟು. ದೆನ್ ಏನು ಗೊತ್ತಾ, ಇನ್ನೂ ನಮ್ಮ ಸಮಾಜ ಇನ್ನೂ ಬದಲಾಗಿಲ್ಲ, ಇನ್ನೂ ಬದಲಾಗಬೇಕು ಅಂತ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.